ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಇಲ್ಲಿ ನಾವು ಚೆನ್ನಾಗಿದ್ದೀವಿ ನೋಡಿರಿ ಫ್ರೆಂಡ್ಸ್. ಇವತ್ತಿನ ದಿನ ಶನಿವಾರ ದಿನ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಶನಿವಾರ ದಿನ ನಮ್ಮ ರೂಟೀನ್ ಯಾವ ರೀತಿ ನಡೆದಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಬನ್ನಿ, ಬೆಳಗಿನ ರೂಟೀನ್ ನಡೀತಾ ಇದೆ. ಇವಾಗ ಬೆಳಿಗ್ಗೆ ನಮ್ಮ ಕಡೆ ಎಲ್ಲ ಯಾವ ರೀತಿ ವಾತಾವರಣ ಆಗಿದೆ ಅಂತ ತೋರಿಸ್ತೀನಿ. ಬನ್ನಿ, ಎಲ್ಲ ಮೋಡ ಆಗೈತಿ, ಮೋಡ ಕವಿದಂಥ ವಾತಾವರಣ ಆಗಿದೆ. ನೋಡಿ ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಇನ್ಸ್ಟೆಂಟ್ ಜಲ್ದಿ ಬೇಗ ಆಗುವಂತ ಉಪ್ಪಿಟ್ಟು ಮಾಡ್ತಿದ್ದೀನಿ. ಬನ್ನಿ, ನಾನು ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ, ಬೆಳಗಿನ ಬ್ರೇಕ್ಫಾಸ್ಟು ಬೇಗ ಆಗುವಂತ ಉಪ್ಪಿಟ್ಟು ಮಾಡ್ತಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಬನ್ನಿ ನಾಷ್ಟ ಮಾಡೋಣ. ಇವಾಗ ಬ್ರೇಕ್ಫಾಸ್ಟು ನೋಡ್ರಿ, ಬೆಳಿಗ್ಗೆ ಕೋಳಿ ಕೂಡ ಕೂಗ್ತಾ ಇದೆ ಬೆಳಗಿನ ಜಾವ. ಬನ್ನಿ ಇವಾಗ ನಾಷ್ಟ ಮಾಡ್ತೀನಿ ಬೇಗ. ಬನ್ನಿ ನೋಡ್ರಿ ಯಾವ ರೀತಿ ಮಾಡ್ತೀನಿ ಅಂತ. ನೋಡಿರಿ, ಇದು ನಾನು ಸಣ್ಣ ರವ್ದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸಣ್ಣ ರವೆ ಅಂದರೆ ಚಿರೋಟಿ ರವೆ ಅಂತಲ್ರಿ, ಆ ರವ್ದಲ್ಲೇ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಗ್ಯಾಸ್ ಸಿಮ್ನಲ್ಲಿ ಇಡಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಟರೆ ರವೆ ಒತ್ತಿ ಬಿಡ್ತೈತಿ. ಅದಕ್ಕೋಸ್ಕರ ಗ್ಯಾಸ್ ಸಿಮ್ನಲ್ಲಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ನೋಡಿರಿ, ಎಣ್ಣೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿ ಹುರಿತಾ ಇದ್ದೀನಿ. ಹುರಿಯೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿ ಉದುರಾಗಿ ಬರ್ತೈತಿ. ಅದಕ್ಕೋಸ್ಕರ ಹುರಿತಾ ಇದ್ದೀನಿ. ನೋಡಿರಿ, ಸಿಮ್ನಲ್ಲಿ ಹುರಿಬೇಕು. ನೋಡಿರಿ ಯಾವ ರೀತಿ ಆಯ್ತು. ನೋಡಿರಿ, ಸ್ವಲ್ಪ ಹುರಿದಿದ್ದೀನಿ, ಚೆನ್ನಾಗಾಯಿತು. ಇವಾಗ ಒಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಟು ನೋಡಿರಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 4-5 ಸ್ಪೂನ್ ಎಣ್ಣೆ ಹಾಕಿನಿ. ಅದಕ್ಕೆ ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಬೇಕ್ರಿ. ಇದಕ್ಕೆ ಉದ್ದಿನಬೇಳೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ. ನೋಡಿರಿ, ಉದ್ದಿನಬೇಳೆ ಗರಿ ಆದವು, ಸ್ವಲ್ಪ ಕೆಂಪಗಾಗಬೇಕು. ಅಲ್ಲಿವರೆಗೂ ಒಂದು 4 ಹಸಿಮೆಣಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡಿರಿ ಯಾವ ರೀತಿ ಗರಿ ಆಗ್ತಾಯಿದೆ. ನೋಡಿ, ಉಳ್ಳಾಗಡ್ಡಿ ಹಾಗೆ ಹಸಿಮೆಣಸಿಕಾಯಿ, ಕರಿಬೇವು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕುದೀತಾ ಇದೆ. ಚೆನ್ನಾಗಿ ಕುದಿದ ನಂತರ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿರಿ, 1 ಗ್ಲಾಸ್ ರವೆ ತೊಗೊಂಡಿದ್ರೆ ಅದಕ್ಕೆ ನಾನು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿರಿ, 2 ಗ್ಲಾಸ್ ನೀರು ಅದ. ಇದು 2 ಗ್ಲಾಸ್ ನೀರು ಹಾಕಿದ್ದೀನಿ. ನೋಡಿರಿ, ನೀರು ಇವಾಗ ಕುದಿಬೇಕ್ರಿ. ಅದಕ್ಕೊಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಳ್ಳುಪ್ಪು ಉಪಯೋಗಿಸ್ಕೊತಿದ್ದೆ. ನೋಡಿರಿ, ರುಚಿಗೆ ತಕ್ಕಷ್ಟು ಹಳ್ಳುಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಸ್ವಲ್ಪ ಬೇಕಿದ್ದರೆ ಸಕ್ಕರೆ ಹಾಕಬೇಕು, ಬೇಕಿದ್ದರೆ ಹಾಕ್ಬೋದ್ರಿ, ಇಲ್ಲಾಂದ್ರಿಲ್ಲ. ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ನೋಡಿ, ಸಕ್ಕರೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕದು. ನೋಡಿರಿ ಯಾವ ರೀತಿ ಕುದೀತಾ ಇದೆ. ಇವಾಗ ನೀರೆಲ್ಲ ಕುದ್ದು ಬರ್ತಾಯಿದೆ. ಇವಾಗ ಗ್ಯಾಸ್ ಸಿಮ್ನಲ್ಲಿಟ್ಟು ಹುರಿದಿಟ್ಕೊಂಡಿರ್ತೀವಲ್ಲ ರವೆ, ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕೋಸ್ ಹಾಕ್ಬೇಕ್ರಿ, ನಿಧಾನಾಗಿ ಹಾಕುವಂತ ಕಲಿಸ್ತಾ ಬರಬೇಕು. ಇಲ್ಲಾಂದ್ರೆ ಒಮ್ಮೆಲೆ ಹಾಕಿದ್ರೆ ಅದು ಗಂಟಾಗ್ಬಿಡ್ತೈತಿ, ಗಂಟಾಗುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಹಾಕುವಂತ ಕಲಿಸ್ಬೇಕು ನಾವು. ನೋಡಿರಿ ಯಾವ ರೀತಿ ಆಯಿತು. ಉಪ್ಪಿಟ್ಟು ಚೆನ್ನಾಗಿ ಆಗ್ತದ್ರಿ, ಟೇಸ್ಟಾಗಿ ಬರ್ತದೆ. ನೋಡಿರಿ, ಸಣ್ಣ ರವ್ದು ಉಪ್ಪಿಟ್ಟು ಇದು ನಮ್ಮ ಮಗನಿಗೆ ಭಾಳ ಇಷ್ಟ. ದಿಢೀರಂತ ಮಾಡ್ಬೋದು. ನೋಡಿರಿ, ಇವಾಗ ಗಂಟಾಗದೇ ರೀತಿಯಾಗಿ ನೀಟಾಗಿ ಕಲಿಸ್ತಾ ಇದ್ದೀನಿ, ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡಿರಿ, ಗ್ಯಾಸು ಸಿಮ್ನಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಒತ್ತಿ ಬಿಡ್ತೈತಿ. ಅದಕ್ಕೋಸ್ಕರ ಸಣ್ಣಾಗಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೋಬೋದು. ನಾನೊಂದು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕಿ ಇವಾಗ 2 ನಿಮಿಷ ಮುಚ್ಚಿಡ್ತಾಯಿದ್ದೀನಿ. ನೋಡಿರಿ, ಮುಚ್ಚಿಟ್ಟ ನಂತರ ಚೆನ್ನಾಗಿ ಉಮ್ಮಿಗೆ ಆಗ್ತದಂತಾರಲ್ರಿ, ಆ ರೀತಿಯಾಗಿ ಉಮ್ಮಿಗೆ ಆಗ್ತಾಯಿದೆ. ನೋಡಿ, ಉಪ್ಪಿಟ್ಟು ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ, ಉದ್ರಾಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕೋದು. ಎಣ್ಣೆ ಹಾಕಿ 2 ನಿಮಿಷ ಮುಚ್ಚಿಟ್ಟು ನಂತರ ಚೆನ್ನಾಗಿ ತಿರುಗ್ತಾಯಿದೆ. ನೋಡಿರಿ, ಮೇಲೆ ಕೆಳಗೆ ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ಉಪ್ಪಿಟ್ಟು ನೋಡಿರಿ ರೆಡಿ ಆಯಿತು. ಟೇಸ್ಟ್ ಇರೋದಂಥ ಸಣ್ಣ ರವ್ದು ಉಪ್ಪಿಟ್ಟು. ಇದಕ್ಕೆ ಟೊಮೆಟೊ ಹಾಕ್ಬಾರ್ದು, ಟೊಮೆಟೊ ಶೇಂಗಾ ಏನೋ ಹಾಕ್ಬಾರ್ದು, ಇಷ್ಟೇ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ನೋಡಿರಿ, ರೆಡಿ ಆಯಿತು ಉಪ್ಪಿಟ್ಟು. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನೋಡಿರಿ ಉಪ್ಪಿಟ್ಟು ಸರ್ವ್ ಮಾಡಿದ್ದೆ. ನಮ್ಮ ಮಕ್ಕಳಿಗೆಲ್ಲ ಸರ್ವ್ ಮಾಡಿಕೊಡ್ತಾಯಿದ್ದೀನಿ. ನೋಡಿರಿ ಯಾವ ರೀತಿ ಕಾಣ್ತಿದೆ. ನೋಡಿರಿ ಫ್ರೆಂಡ್ಸ್, ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಯಾವ ರೀತಿ ಬರ್ತದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಉಪ್ಪಿಟ್ಟು ಮಾಡಿದ್ದೆ ನಾಷ್ಟಕ್ಕೆ, ಸಿಂಪಲ್ಲಾಗಿ ದಿಢೀರಂತ ಮಾಡ್ಕೋಬೋದು. ಉಪ್ಪಿಟ್ಟು ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಎಲ್ಲರದ್ದು ನಾಷ್ಟ ಆಯಿತು, ಉಪ್ಪಿಟ್ಟು ನಾಷ್ಟ, ಹಾಗೆ ಚಾನು ಆಯಿತು. ಈ ಬೆಳಗ್ಗೆ ಕೆಲಸ ಕೂಡ ಆಗಿದೆ ಫ್ರೆಂಡ್ಸ್.
ಬೆಳಿಗ್ಗೆ ಬಟ್ಟಿ ಬಾಂಡೆ ಎಲ್ಲಾನು ಆಗಿದೆ, ಅಡಿಗೆ ನಡೆದಿದೆ. ಅಡಿಗೆ ಜೊತೆಗೆ ಹಾಗೆ ಇಲ್ಲಿ ನೋಡ್ರಿ ಏನು ಹೊಣೆಕಿನ್ ಕಾಣ್ತಿರ್ಬೇಕು, ಜೋಳ ಗೋಧಿ ಸಜ್ಜಿ ಹೊಣೆಕಿನ್ ಸ್ವಲ್ಪ ಹಸಿರು ಮಾಡಿ ಇಷ್ಟೊತ್ತನ ಜೋಳ ಗೋಧಿ ಹಸಿರು ಮಾಡೋದಾಯ್ತು ಕೆಲಸ. ನೋಡ್ರಿ ಇವೆಲ್ಲ ಸಜ್ಜಿ ಇದಾವ್ರಿ. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ನಾವು ಸಜ್ಜಿ ರೊಟ್ಟಿ ಮಾಡ್ತೀವಲ್ಲ, ಇದೇ ಸಜ್ಜಿಲಿಂದ ಮಾಡ್ತೀವಿ ಸಜ್ಜಿ ರೊಟ್ಟಿ ಅಂತ ಹೇಳಿ. ಇವಾಗ ಸ್ವಲ್ಪ ಹಸಿರು ಮಾಡಿಟ್ಟಿನಿ. ಒಂದು 3 ಸೇರು ಅದಾವ್ರಿ, 3 ಸೇರು ತಂತಾರೆ ನಮ್ಮ ಮನೆಯವರು. ಒಂದು 3 ಸೇರು ಸಜ್ಜಿ ಅದಾವ. ಹಾಗೆ ಒಂದಿಷ್ಟು ಗೋಧಿ ಹಸಿರು ಮಾಡಿದ್ದೀನಿ ನೋಡ್ರಿ. ಗೋಧಿ ಅದಾವ ಇವು. ಗೋಧಿನೂ ಚೆನ್ನಾಗಿ ಹಸಿರು ಮಾಡಿ ಸ್ವಲ್ಪ ಬಿಸಿಲಿಗೆ ಹಾಕಿದೈತೆ ಅಂತ ಹಾಕಿದ್ದೀನಿ. ಹಾಗೆ ಜೋಳ ಕೂಡ ಹಸಿರು ಮಾಡಿದ್ದೀನಿ ನೋಡ್ರಿ. ಒಂದೇ ಸತಿಗೆ ಬಿಸ್ಕೊಂಬಂದ್ಬಿಡ್ತೀವ್ರಿ ತಿಂಗಳಿಗೆ ಒಂದಿಷ್ಟು ಅಂತ ಹೇಳಿ. ಮತ್ತೆ ನಡಬರ್ಕೆಲ್ಲಿ ಬೀಸಕ್ಕಾಗಲ್ಲ ಅಂತ ಹೇಳಿ ನೋಡ್ರಿ. ಜೋಳ ಕೂಡ ಎಲ್ಲ ಹಸಿರು ಮಾಡೀನಿ. ಚೆನ್ನಾಗಿ ಹಸಿರು ಮಾಡಿ ಇವಾಗ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೀನಿ. ಬಟ್ ಬಿಸಿಲು ಬೀಳ್ತಾ ಇಲ್ಲ, ನೋಡೋಣ್ರಿ ಬಿಸಿಲು ಬೀಳ್ತಾ ಏನು ಮಾಡ್ತದ. ಇವೊಂದು 6 ಸೇರು ಅದ ಜೋಳ. ಇವ್ಸಂದ್ರೆ 6 ಸೇರು ಅದಾವ ಜೋಳ. ಇವು ಗೋಧಿ 5 ಸೇರು ಗೋಧಿ ಅದಾವ್ರಿ. ಸಜ್ಜಿ 3 ಸೇರು ಅದಾವ ನೋಡ್ರಿ. ಇಷ್ಟೊತ್ತನ ಹಸಿರು ಮಾಡೋದ ಐತ್ರಿ. ನಾಷ್ಟ ಆದ ನಂತರ ಇವೆಲ್ಲ ಹಸಿರು ಮಾಡಿದ್ದೀನಿ. ಈಗ ಸ್ವಲ್ಪ ಅಡುಗೆ ಮಾಡಬೇಕು. ಸಜ್ಜಿಗೆ ಒಂದು ಸ್ವಲ್ಪ ಮಸಾಲೆ ಹುರಿತಿದ್ದೀನಿ ರೀ. ಇವಾಗ ಇಷ್ಟೆಲ್ಲ ಒಣ ಹಾಕಿನಿ, ಸ್ವಲ್ಪ ಮಸಾಲೆ ಹುರೋಣ ಬನ್ನಿ ಫ್ರೆಂಡ್ಸ್. ನೋಡ್ರಿ ಇವೆಲ್ಲ ಇವಾಗ ಒಣ ಹಾಕಿನಿ. ನಮ್ಮ ಮಗ ಬಂದು ಕೈ ಆಡ್ಸ್ಕೋತ ಕೂತ ನೋಡ್ರಿ. ರಘು ಇಲ್ಲೋಡ ಏನಂತಾರ ಇವ್ಕ? ಹಾ ಗೋಧಿ ಅಂತಾರ. ಎಲ್ಲ ಗೋಧಿ ತೋರ್ಸ್ ನೋಡೋಣ. ಗೋಧಿ ಯಾವ್ದಾವ್? ಅವ್ ನಿನ್ ಕೈಯನ್ ಗೋಧಿ ಏನೋ? ಹೌದಾ? ಚಲ್ ಬೇಡ ಅಷ್ಟೇ ಇರ್ಲಪ್ಪ, ಒಣಗ್ಲಿ ಏನೋ. ರಘು ಸೂರ್ಯ ಬಂದನಾ? ಎಲ್ಲಿ ಬಂದನ ಕಾಣ್ದ ಇಲ್ಲಲ್ಲ. ಬಿಸಿಲು ಬೀಳಕತ್ತೈತ್ಯಾ? ಎಲ್ಲಿ ಬಿಸಿಲೇ ಬಿದ್ದಿಲ್ಲಪ್ಪ. ಹಾ ಇಲ್ಲಿ ಬಿದ್ದ ನೋಡ್. ಇವಾಗ ನೋಡ್ರಿ ಬಿಸಿಲು ಕಾಣ್ತಾ ಇದೆ. ಇವಾಗ ಸ್ವಲ್ಪ ಬಿಸಿಲು ಕಾಣ್ತಾ ಇದೆ. ಬನ್ನಿ ಇವಾಗ ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ. ಸಜ್ಜಿ ಬೀಸ್ಕೊಂಬರ್ಬೇಕಲ್ಲ, ಅದಕ್ಕೆಲ್ಲ ಮಸಾಲೆ ಹುರಿತೀನಿ ಈಗ. ಬರೀ ಇವಾಗ ನಾನು ಮಸಾಲೆ ಹುರಿಯತ್ತಿದ್ದೆ ನೋಡ್ರಿ. ಇವಾಗ ಅಲ್ಲಿ ಸಜ್ಜಿ ಒಣಕಿ ನೋಡಿದ್ರಲ್ಲ, ಸಜ್ಜಿ ಜೋಳ ಗೋಧಿ ಇವತ್ತು ಬೀಸ್ಕೊಂಬರಕ್ ಕೊಡ್ತೀನಿ. ಗಿರಣಿ ಹಾಸ್ಕೊಂಬರ್ತಾರೆ ನಮ್ಮ ಮನೆಯವರು. ಸಜ್ಜಿ ರೊಟ್ಟಿ ಮಾಡೋದಕ್ಕೆ ಒಂದು ಸ್ವಲ್ಪ ಸಜ್ಜಿ ಅದೇ ಹಂಗೆ ಬೀಸ್ಕೊಂಬರಕ್ಕೆ ನಾವು ಸ್ವಲ್ಪ ಮಸಾಲೆ ಹಾಕಿ ಬೀಸ್ಕೊಂಬಂದ್ರೈತಿ. ಈ ಸತಿ ಸ್ವಲ್ಪ ಟೇಸ್ಟ್ ಬೇರೆ ರೀತಿ ಇಲ್ಲ ಅಂತೇಳಿ ನಾನು ಈ ಮಸಾಲೆ ಎಲ್ಲ ಹಾಕಿ ಬೀಸ್ಕೊಂಬಂದ್ರೈತಿ ಅಂತೇಳಿ ನೋಡ್ರಿ. ಮಸಾಲೆಗೆ ಒಂದು ಕಪ್ ಅಕ್ಕಿ ತೊಗೊಂಡಿನಿ, ಒಂದು ಸ್ವಲ್ಪ ಧನಿಯಾ ಕಾಳು ತೊಗೊಂಡಿನಿ, ಒಂದು ಸ್ವಲ್ಪ ಉದ್ದಿನ ಬೇಳೆ ತೊಗೊಂಡಿನಿ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿ. ಒಂದು ಸ್ವಲ್ಪ ಜೀರಿಗೆ, ಭಾಳ ಬೇಡ ಜೀರಿಗೆ. ಇವೆಲ್ಲ ಕಾಳು ಹಾಕಿ ಸಜ್ಜಿ ಬೀಸ್ಕೊಂಬಂದು ರೊಟ್ಟಿ ಮಾಡಿದ್ರೆ ರೊಟ್ಟಿ ಟೇಸ್ಟ್ ಆಗಿ ಬರ್ತಾವ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹುರಿತಾ ಇದ್ದೀನಿ. ಕೆಲವೊಬ್ರು ಏನ್ ಮಾಡ್ತಾರೆ, ಇದೇ ಹಿಂಗೆ ಹುರಿಲಾರ್ದೆ ಹಾಗೆ ಕೊಡ್ತಾರೆ ಗಿರಣಿಗೆ. ನಾನು ಇವು ಸ್ವಲ್ಪ ಬೆಚ್ಚು ಮಾಡ್ತಾ ಇದ್ದೀನಿ. ಆಯಿಲ್ ಹಾಕ್ಲಾರ್ದೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಧನಿಯಾ ಹಾಕ್ತಿದ್ದೀನಿ. ಧನಿಯಾ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ, ಭಾಳಷ್ಟು ಬೇಡ, ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚು ಮಾಡಬೇಕು. ಹಾಗೆ ಕೊಡೋಕಿನ ಮುಂಚೆ ಸ್ವಲ್ಪ ಬೆಚ್ಚು ಮಾಡಿ ಗಿರಣಿಗೆ ಹಾಕ್ಸೋಂಬಂದ್ರ ಸ್ಮೆಲ್ ಚೆನ್ನಾಗಿ ಬರ್ತದ, ಸುವಾಸನೆ ಗಮ್ಮಂತ ಸ್ಮೆಲ್ ಬರ್ತದಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಚ್ಚಗೆ ಮಾಡಬೇಕು. ನಾನೇನು ಇದಕ್ಕೆ ಎಣ್ಣೆ ಹಾಕ್ತಿಲ್ಲ, ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸಜ್ಜಿ ರೊಟ್ಟಿ ಚೆನ್ನಾಗಿ ಆತಾವ್ರಿ. ಎಲ್ಲ ಸ್ವಲ್ಪ ಮಸಾಲೆ ಹಾಕಿ ಬಿಸ್ಕೊಂಬಂದ್ರ. ಇದು ನನಗೂ ಗೊತ್ತಿದ್ದಿಲ್ಲ, ನಮ್ಮ ಮನೆ ಬಾಜು ಆಂಟಿ ಒಬ್ರು ಅದಾರ, ಅವ್ರು ಹೇಳಿದ್ರು ಈ ರೀತಿ ಬಿಸ್ಕೊಂಡ್ಬರ್ಬೇಕಮ್ಮ. ಈ ರೀತಿ ಸಜ್ಜಿ ರೊಟ್ಟಿ ನಾನು ಮೊದ್ಲು ಬರೀ ಅಕ್ಕಿ, ಒಂದು ಸ್ವಲ್ಪ ಅಕ್ಕಿ ಹಾಗೆ ಸಜ್ಜಿ ಬಿಸ್ಕೊಂಡ್ಬರ್ತಿದ್ವಿ. ಒಂದು ಸ್ವಲ್ಪ ಅಕ್ಕಿ ಹಾಕಿ ಒಂದು 4 ಸೇರು ಸಜ್ಜಿದು ಅಂದ್ರೆ ಒಂದು ಅರ್ಧ ಸೇರಿನಷ್ಟು ಅಕ್ಕಿ ಹಾಕಿ ಬಿಸ್ಕೊಂಡ್ಬರ್ತಿದ್ವಿ ಯಾವಾಗ್ಲೂ. ಅದರಿಂದ ನಾವು ಸಜ್ಜಿ ರೊಟ್ಟಿ ಮಾಡ್ತಿದ್ವಿ. ಈ ಸತಿ ಬೇರೆ ಸ್ವಲ್ಪ ಚೇಂಜ್ ಇರ್ಲಿ ಅಂತೇಳಿ, ಡಿಫ್ರೆಂಟ್ ಇರ್ಲಿ ಸಜ್ಜಿ ರೊಟ್ಟಿ ಅಂತೇಳಿ ಈ ಸತಿ ಡಿಫ್ರೆಂಟ್ ಆಗಿ ಮಾಡ್ತಿದ್ವಿ. ಇಲ್ಲಿ ನಮ್ಮ ಮನೆ ಬಾಜು ಒಬ್ರು ಆಂಟಿ ಅದಾರ, ಅವ್ರ ಆಂಟಿ ಹೇಳ್ಕೊಟ್ರು. ಅವ್ರು ಯಾವಾಗ್ಲೂ ಇದೇ ರೀತಿಯಾಗಿ ಬೀಸ್ಕೊಂಡ್ಬರ್ತಾರಂತ. ಈ ರೀತಿ ಬೀಸ್ಕೊಂಬರ್ರಿ, ಇವೆಲ್ಲ ಮಸಾಲೆ ಹಾಕಿ ಈ ರೀತಿ ಬೀಸ್ಕೊಂಬರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದ. ನೀವೊಂದ್ಸತಿ ಬೀಸ್ಕೊಂಬಂದ್ ನೋಡ್ರಿ ಅಂತಂದ್ರ ಅವರು. ಅದಕ್ಕೋಸ್ಕರ ನಾನು ಆಂಟಿ ಹೇಳ್ಯಾರ ನೋಡೋಣ ಅಂತೇಳಿ ಈ ರೀತಿ ಮಾಡ್ತಾ ಇದೀನಿ. ಈ ಸತಿ ಸಜ್ಜಿ ರೊಟ್ಟಿ ಈ ರೀತಿಯಾಗಿ ಮಾಡ್ತಾ ಇದೀನಿ ನೋಡ್ರಿ. ಒಂದ್ ಸ್ವಲ್ಪ ಜೀರಿಗೆ ಹಾಕಿದ್ರಿ. ಜೀರಿಗೆ ಕೂಡ ಸ್ವಲ್ಪ ಬೆಚ್ಚಗೆ ಮಾಡೋಣ, ಬಹಳಷ್ಟು ಬೇಡ, ಬಹಳಷ್ಟು ರೋಸ್ಟ್ ಮಾಡೋದು ಬೇಡ. ಸ್ವಲ್ಪ ಕೆಂಪಗಾದ್ರೆ ಸಾಕು, ಚೆನ್ನಾಗಾಗ್ತದ. ಇಷ್ಟು ಹಾಕ್ಬೋದು, ಇಲ್ಲ ನಾವು ಮಾಡೋ ಟೈಮಿಗೆ ಅರಿಶಿಣ ಹಾಕಿ ಮಾಡ್ತೀವಿ ನೋಡ್ರಿ. ಜೀರಿಗೆ ಕೂಡ ರೋಸ್ಟ್ ಆಯ್ತು. ಇದು ಕೂಡ ಇದಕ್ಕೆ ಹಾಕ್ತಿದ್ದೀನಿ. ಎಲ್ಲ ಒಂದಕ್ಕೆ ಹಾಕಿ ಒಂದ್ ಸ್ವಲ್ಪ ಎಲ್ಲ ಒಂದ್ರದಾಗೆ ಹಾಕ್ತೀನಿ ನೋಡ್ರಿ. ಒಂದ್ ಸ್ವಲ್ಪ ಉದ್ದಿನ ಬೇಳೆ ಕೂಡ ಒಂದ್ ಸ್ವಲ್ಪ ಕೆಂಪಗೆ ಬರೋಷ್ಟು ಹುರ್ಕೊಳ್ಳೋಣ. ಉದ್ದಿನ ಬೇಳೆ
ಹಾಗೆ ಗಿರಣಿ ಕೊಡಕ್ಕಿನ ಸ್ವಲ್ಪ ಹುರಿದು ಗಿರಣಿ ಹಾಕ್ಸ್ಕೊಂಬಂದ್ರ ಘಮ ಚೆನ್ನಾಗಿ ಬರ್ತದ, ಸ್ಮೆಲ್ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಹುರಿತಾ ಇದ್ದೀನಿ. ಸಜ್ಜಿ ರೊಟ್ಟಿ ಎಳ್ಳಚ್ಚು ಮಾಡ್ತೀವಲ್ವಿ, ಹುಡುಗರು ಹಾಗೆ ತಿರುಗಾಡ್ಕೊಂಡು ತಿನ್ನಕ್ ಚೆನ್ನಾಗಿ ಅನಿಸ್ತದ. ಈ ರೀತಿ ಮಸಾಲೆ ಕಾಳನ್ನೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತಾವ್ರಿ. ನೋಡ್ರಿ, ಉದ್ದಿನ ಬೇಳೆ ಕೂಡ ಸ್ವಲ್ಪ ರೋಸ್ಟ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಿದೆ ನೋಡ್ರಿ. ಇಷ್ಟು ರೋಸ್ಟ್ ಆದ್ರೆ ಸಾಕು ನೋಡ್ರಿ, ಕಲರ್ ಚೇಂಜ್ ಆಗಿದೆ. ಇದು ಕೂಡ ಇದಕ್ಕೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕೊಂಡಿನಿ, ಒಂದ್ ಬಟ್ಲ ಅಕ್ಕಿ ಹಾಕೊಂಡಿನಿ. ನಾವೆಲ್ಲ ಅರ್ಧ ಬಟ್ಲ ತೊಗೊಂಡಿನಿ. ಜೀರಿಗೆ ಮಾತ್ರ ಬಹಳಷ್ಟು ಕಡಿಮೆ, ಸ್ವಲ್ಪ ತೊಗೊಂಡಿನಿ ಜೀರಿಗೆ. ಅಕ್ಕಿ ಮಾತ್ರ ಒಂದ್ ಬಟ್ಲ ತೊಗೊಂಡಿದ್ದೀನಿ. ಅಕ್ಕಿನೂ ಸ್ವಲ್ಪ ಹೆಚ್ಚು ಮಾಡೋಣ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸಜ್ಜಿ ಜೊತೆ ಮಿಕ್ಸ್ ಮಾಡಿ ಗಿರಣಿ ಕೊಡ್ತೀನಿ ನಾನು. ಇವತ್ತು ನಮ್ಮ ಮನೆಯವ್ರು ಗಿರಣಿಗೆ ಹಾಕ್ಸ್ಕೊಂಡ್ ಬರ್ತಾರ ನೋಡ್ರಿ. ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಅಕ್ಕಿದು ಕೂಡ ಇಷ್ಟಾದ್ರೆ ಸಾಕು. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ನೋಡ್ರಿ, ಇದು ಕೂಡ ಇದಕ್ಕೆ ಹಾಕ್ತೀನಿ ನೋಡ್ರಿ. ಎಲ್ಲ ಹುರಿದಂಥವೆಲ್ಲ ಇಲ್ಲೇ ಅದ ನೋಡ್ರಿ ಮಸಾಲೆಗಳು. ಜೀರಿಗೆ, ಹಾಗೆ ಒಂದು ಸ್ವಲ್ಪ ಧನಿಯಾ ಕಾಳು, ಉದ್ದಿನ ಬೇಳೆ ಎಲ್ಲ ಹಾಕಿದ್ದೀನಿ ನೋಡ್ರಿ. ಇದಿಷ್ಟು ಕೂಡ ನಾನು ಇವಾಗ ಸಜ್ಜಿ ಜೊತೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ನಮ್ಮನೆಯವರಿಗೆ ಬೀಸ್ಕೊಂಬರಕ್ಕೆ ಕೊಡ್ತೀನಿ. ಇವಾಗ ಸ್ವಲ್ಪ ಆರ್ಲಿ, ಸುಡ್ತಾವೆ. ಈಗ ಇದೇ ರೀತಿ ಗಿರಣಿ ಕೊಟ್ರ ಹಿಟ್ಟು ಅಲ್ಲೇ ಗಿರಣಿಗೆ ಮೆತ್ಕೊಂಡ್ಬಿಡ್ತದೆ. ಸ್ವಲ್ಪ ಆರಿದ ನಂತರ ಸಜ್ಜಿ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು. ಚೆನ್ನಾಗಿ ಸ್ವಲ್ಪ ಆರ್ಲಿಲ್ಲ. ಇವಾಗ ಚಹಾ ಅದೆಲ್ಲ ಆಯ್ತು ನೋಡ್ರಿ. ಸಾಯಂಕಾಲ ಎಲ್ಲ ಗಿರಣಿಗೆಲ್ಲ ಕೊಟ್ಟಿದ್ದೆ ನಮ್ಮ ಮನೆಯವರಿಗೆ. ಗಿರಣಿಗೆ ಹಾಸ್ಕೊಂಬಂದು ಹಿಟ್ಟೆಲ್ಲ, ಹಾಗೆ ಚಹಾನು ಕುಡಿದಿದ್ವಿ. ಚಹಾ ಕುಡಿದಾಯ್ತು, ಎಲ್ಲ ಕೆಲಸನೂ ಆಗಿದೆ. ಇವಾಗ ಸಾಯಂಕಾಲ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಹಾಗೆ ಗಿರಣಿಗೆ ಹಿಟ್ಟು ಹಾಕ್ಸ್ಕೊಂಬಂದಿಲ್ಲ, ತೋರಿಸ್ತಿದ್ದೀನಿ. ಸಜ್ಜಿ ಹಿಟ್ಟು, ಗೋಧಿ ಹಿಟ್ಟು, ಹಾಗೆ ಜೋಳದ ಹಿಟ್ಟು ಎಲ್ಲ ಗಿರಣಿಗೆ ಹಾಕ್ಸ್ಕೊಂಬಂದಿದ್ದಾರೆ ನಮ್ಮ ಮನೆಯವರು. ಹಾಗೆ ಡಬ್ಬಿಗೆ ಹಾಕ್ತಾ ಇದೆ, ನಿಮ್ಗೆ ತೋರಿಸ್ತಿದ್ದೀನಿ ಹಿಟ್ಟು ಯಾವ ರೀತಿ ಆಗಿದೆ ಅಂತ. ನೋಡ್ರಿ, ನೀವು ಹಿಟ್ಟು ಯಾವ ರೀತಿ ಬೀಸ್ಕೊಂಬಂದಾರೆ ನಮ್ಮ ಮನೆಯವರು. ನೋಡ್ರಿ, ಹಿಟ್ಟು ಬೀಸ್ಕೊಂಬಂದ್ರೆ ನೋಡ್ರಿ ನಮ್ಮ ಮನೆಯವರು. ಇವಾಗ ಸಾಯಂಕಾಲ ಹೋಗಿದ್ರು, ಗಿರಣಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಬಂದಿದ್ದಾರೆ ನೋಡ್ರಿ. ಇವಾಗ ಸಜ್ಜಿ ಹಿಟ್ಟದ ನೋಡ್ರಿ. ಇದು ನೋಡ್ರಿ, ಸಣ್ಣಾಗಿ ನೈಸಾಗಿ ಬೀಸಿದ್ದಾರೆ ಸಜ್ಜಿ ಹಿಟ್ಟು. ನೋಡ್ರಿ ಯಾವ ರೀತಿ ಇದೆ, ಸ್ಮೂತಾಗಿ ಬೀಸಿದ್ದಾರೆ. ಹಾಗೆ ಇಲ್ಲಿಂದ ಜೋಳದ ಹಿಟ್ಟದ ನೋಡ್ರಿ. ಜೋಳ, ಗೋಧಿ ಎಲ್ಲ ಬೀಸಾಕಿ ಕೊಟ್ಟಿದ್ದೆ ನಾನು ನಮ್ಮ ಮನೆಯವರಿಗೆ. ಜೋಳ ಕೂಡ ನೈಸಾಗಿ ಬೀಸಿದ್ದಾರೆ. ಹಾಗೆ ಇದು ಗೋಧಿ ಹಿಟ್ಟದ ನೋಡ್ರಿ. ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೈಸಾಗಿ ಬೀಸಿದ್ದಾರೆ. ಇವೆಲ್ಲ ನಾನು ಇವಾಗ ಬೀಸ್ಕೊಂಬಂದ್ರು ನಮ್ಮ ಮನೆಯವರು. ಇದನ್ನೆಲ್ಲ ನಾನು ಇವಾಗ ಡಬ್ಬಿಗೆ ತುಂಬಿಡ್ತೀನಿ ರೀ. ಡಬ್ಬಿಗೆ ತುಂಬಿಟ್ಟು ಆಮೇಲೆ ಸಾಯಂಕಾಲ ಅಡುಗೆ ಮಾಡ್ಬೇಕು ರೀ ಫ್ರೆಂಡ್ಸ್. ಓಕೆ ನೋಡಿರಿ, ಇವಾಗೆಲ್ಲ ಹಿಟ್ಟು ರೆಡಿಯಾಗಿದೆ. ಇನ್ನು ಸಜ್ಜಿ ರೊಟ್ಟಿ ಮಾಡಬೇಕಾಗ್ಯದ. ನಾಳೆ ನಾಳೆ ಸಜ್ಜಿ ರೊಟ್ಟಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇದನ್ನೆಲ್ಲ ನಾನು ತೆಗೆದಿಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಏನಾದರೂ ಅನಿಸಿಕೆ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ, ಇನ್ನೊಂದು ಬ್ಲಾಗ್ ಸಿಗೋಣ ಫ್ರೆಂಡ್ಸ್. ಓಕೆ, ಬಾಯ್, ಸಿ ಯು.